ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಬಿಗಿನರ್ಸ್ಗೆ ಅಂತ ಸಿಂಪಲ್ ಆಗಿ ಯಾವ ತರ ಕಾಟನ್ ಕುರ್ತಿನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಮೀಟರ್ ಕಾಟನ್ ಫ್ಯಾಬ್ರಿಕ್ ನ ತಗೊಂಡಿದ್ದೀನಿ. ಜೊತೆಗೆ 1.5 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಆಮೇಲೆ ನಾನು ಮೇನ್ ಫ್ಯಾಬ್ರಿಕ್ ನ ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ನ ನಾನು ಓಪನ್ ಮಾಡಿ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ಹಾಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುರ್ತಿ ಲೆಂತ್ ಬಂದು 42.5 ಇಂಚ್ಗೆ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಕುರ್ತಿ ಲೆಂತ್ ನ ನಾನು 1 ಇಂಚ್ ಇನ್ಕ್ರೀಸ್ ಮಾಡಿ 43.5 ಇಂಚ್ಗೆ ತಗೋತೀನಿ. ಇದು ಲೈನಿಂಗ್ ಆಗಿರೋದ್ರಿಂದ 1 ಇಂಚ್ ಕುರ್ತಿ ಲೆಂತ್ ನ ಕಡಿಮೆ ತಗೊಂಡಿದ್ದೀನಿ. ಶೋಲ್ಡರ್ ನ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ ಕೂಡ ನಾನು 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚ್ ಇದೆ, ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ ಕೂಡ ನಾನು ಇಲ್ಲಿ ಸೇರಿಸ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಲೆಂತ್ ನ ನಾನು 14 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಲೆಂತ್ ನ ನಾನು 21 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7.5 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಸೇರಿಸಿ ನಾನು 9.5 ಇಂಚ್ ಬರುತ್ತೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 9.5 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಸ್ಟ್ರೈಟ್ ಕುರ್ತಿ ಆಗಿರೋದ್ರಿಂದ ಬಾಟಮ್ ಅಲ್ಲೂ ಕೂಡ ನಾನು ಸೇಮ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ ನ ತೆಗೆಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ನಾನು ಫ್ರಂಟ್ ಆರ್ಮೋಲ್ ಶೇಪ್ ನ ಕೂಡ ಕೊಟ್ಕೋತೀನಿ. ಇಲ್ಲಿ ನೆಕ್ ಶೇಪ್ ನ ತೆಗೆಯೋಕೆ ಅಂತ ನೆಕ್ ವಿಡ್ತ್ ನ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ನೆಕ್ ಡೀಪ್ ನ ನಾನು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ನೆಕ್ ಡೀಪ್ ನ ನಾನು 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಈ ತರ ನೆಕ್ ಶೇಪ್ ನ ಕೊಟ್ಕೋತೀನಿ. ಇಲ್ಲಿ ಶೋಲ್ಡರ್ ಡೌನ್ ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ತರ ನೀಟಾಗಿ ನಾನು ಸ್ಟ್ರೈಟ್ ಕುರ್ತಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಟ್ ಆಗಿದೆ. ಇವಾಗ ಇದನ್ನ ನಾನು ಓಪನ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ನ ಹೀಗೆ ರಿಮೂವ್ ಮಾಡ್ಕೋತೀನಿ. ನಂತರ ಫ್ರಂಟ್ ಆರ್ಮೋಲ್ ಶೇಪ್ ನ ಕಟ್ ಮಾಡ್ಕೋತೀನಿ. ಫ್ರಂಟ್ ನೆಕ್ ಪಾರ್ಟ್ ನ ನಾನು ಆಮೇಲಿಂದ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಸೊ ಇವಾಗ ನಾನು ಇದೇ ಅಳತೆಗೆ ಕಾಟನ್ ಪೀಸ್ ನ ಕೂಡ ಕಟ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ನ ಇಟ್ಕೋತೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ಕುರ್ತಿ ಲೆಂತ್ ಬಂದು 43.5 ಇಂಚ್ಗೆ ತಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಬ್ಯಾಕ್ ಪಾರ್ಟ್ ನ ಇಟ್ಕೋತೀನಿ. ಇಲ್ಲಿ ಬಾಟಮ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಕಾಟನ್ ಬಂದಿದೆ. ಇವಾಗ ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಬ್ಯಾಕ್ ಪಾರ್ಟ್ ಕಟ್ ಆಗಿದೆ. ಇವಾಗ ಈ ಫ್ರಂಟ್ ಪಾರ್ಟ್ ನ ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ನಾನು ಲೈನಿಂಗ್ ನ ಕೂಡ ಇಟ್ಕೊಂಡು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಕುರ್ತಿ ಕಟ್ ಆಗಿದೆ. ನಂತರ ನಾನು ಸ್ಲೀವ್ ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಟ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ ನ ನಾನು 18 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ವಿಡ್ತ್ ನ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ ನ ನಾನು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಮಾರ್ಕ್ ನ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಸ್ಲೀವ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕೊಟ್ಕೋತೀನಿ. ಈ ತರ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಪೂರ್ತಿಯಾಗಿ ಕುರ್ತಿ ಕಟ್ಟಿಂಗ್ ಮುಗ್ದಿದೆ. ನಂತರ ಇಲ್ಲಿಂದ ಮುಂದೆ ನಾನು ಕುರ್ತಿನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಟಿಚ್ ಮಾಡೋಕೆ ಅಂತ ಕಾಟನ್ ಬ್ಯಾಕ್ ಪಾರ್ಟ್ ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಲೈನಿಂಗ್ ಬ್ಯಾಕ್ ಪಾರ್ಟ್ ನ ಇಟ್ಕೊಂಡು ನೆಕ್ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ನೆಕ್ ಹತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ.
ಕಟ್ ಆಗಿದೆ. ಈ ತರ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಫೋಲ್ಡ್ ಆಗುತ್ತೆ. ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ಇವಾಗ ಈ ಲೈನಿಂಗ್ ಬಾಟಮ್ನ ನಾನು ಮೊದಲಿಗೆ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ನಾನು ಈ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ಕಾಟನ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಅಟ್ಯಾಚ್ ಆಗಿದೆ. ನಂತರ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋಕೆ ಅಂತ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ನಂತರ ಇದ್ರ ಮೇಲೆ ನಾನು ಕಾಟನ್ ಪೀಸ್ನ ಇಟ್ಕೋತೀನಿ. ಇಲ್ಲೂ ಅಷ್ಟೇ ನಾನು ಮೊದಲಿಗೆ ಲೈನಿಂಗ್ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ನಾನು ಈ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ಕಾಟನ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ನಾನು ಈ ಟಾಪ್ ನೆಕ್ಗೆ ಯಾವ ಥರ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ನ ತಗೊಂಡಿದ್ದೀನಿ. ಈ ಪೇಪರ್ನ ನಾನು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕ್ಯಾನ್ವಾಸ್ ಪೇಪರ್ ಲೆಂತ್ನ ನಾನು 9.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ವಿಡ್ತ್ನ ನಾನು 5 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ ಕುರ್ತಿನ ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡಿ ಕ್ಯಾನ್ವಾಸ್ ಫೋಲ್ಡೆಡ್ ಸೈಡ್ಗೆ ಇಟ್ಕೋತೀನಿ. ಬಾಟಮ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಕ್ಯಾನ್ವಾಸ್ ವಿಡ್ತ್ ಬಂದಿರಬೇಕು. ಈ ತರ ನೋಡ್ಕೊಂಡು ಇಟ್ಕೊಂಡು ಇದೇ ನೆಕ್ ಶೇಪ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದೇ ಶೇಪ್ಗೆ ನಾನು 1 ಇಂಚ್ ಇನ್ಕ್ರೀಸ್ ಮಾಡಿ ಕ್ಯಾನ್ವಾಸ್ ವಿಡ್ತ್ನ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಈ ತರ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಈ ಕ್ಯಾನ್ವಾಸ್ ಪೇಪರ್ನ ಅಟ್ಯಾಚ್ ಮಾಡೋಕೆ ಅಂತ ಬಟ್ಟೆ ಪೀಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕ್ಯಾನ್ವಾಸ್ ಪೇಪರ್ನ ಇಟ್ಕೋತೀನಿ. ಈ ಕ್ಯಾನ್ವಾಸ್ ಪೇಪರ್ ಕೆಳಗಡೆ 1/4 ಇಂಚಷ್ಟು ಬಟ್ಟೆನ ಬಿಟ್ಕೊಂಡು ನಾನು ಹೀಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಕ್ಯಾನ್ವಾಸ್ ಪೇಪರ್ನ ಬಟ್ಟೆ ಮೇಲೆ ಇಟ್ಕೊಂಡು ಹೀಗೆ ಐರನ್ ಪ್ರೆಸ್ ಮಾಡ್ಕೋತೀನಿ. ಇಲ್ಲಿ ಐರನ್ ಮಾಡಿ ಆಗಿದೆ. ನಂತರ ಹೀಗೆ ಬಾಟಮ್ ಹತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಕ್ಯಾನ್ವಾಸ್ ಪೇಪರ್ ಮೇಲೆ 1/2 ಇಂಚ್ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಕ್ಯಾನ್ವಾಸ್ ಪೇಪರ್ ಟಾಪ್ ಮೇಲೆ ಇಟ್ಟು ಹೀಗೆ ಸೆಂಟರ್ ಇಂದ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ಮೇಲೆ ಸ್ಟಿಚ್ ಮಾಡ್ಕೋತೀನಿ. ಮತ್ತೆ ಇಲ್ಲಿ ಸೆಂಟರ್ ಇಂದ ಈ ಕಡೆಗೆ ಹೀಗೆ ತಿರ್ಗಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ಕ್ಯಾನ್ವಾಸ್ ಪೇಪರ್ ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಸಣ್ಣ ಸಣ್ಣದಾಗಿ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೊಂಡು ನೆಕ್ ಸುತ್ತ ಸ್ಟಿಚ್ ಮಾಡ್ಕೋತೀನಿ.
ಸ್ಟಿಚ್ ಆಗಿದೆ. ಈ ಕ್ಯಾನ್ವಾಸ್ ಪಟ್ಟಿನ ಉಲ್ಟಾ ಸೈಡಿಂದ ನೋಡಿದಾಗ ಈ ತರ ಕಾಣುತ್ತೆ. ಇದನ್ನ ನಾನು ಈ ಕಡೆಯಿಂದ ಹ್ಯಾಂಡ್ ಸ್ಟಿಚ್ ಮಾಡ್ಕೋತೀನಿ. ಈ ತರ ನೆಕ್ಗೆ ಕ್ಯಾನ್ವಾಸ್ ಪೇಪರ್ ಅಟ್ಯಾಚ್ ಆಗಿದೆ. ಈ ತರ ಫ್ರಂಟ್ ಪಾರ್ಟ್ ಕುರ್ತಿ ಸ್ಟಿಚ್ ಆಗಿದೆ. ನಂತರ ಇದ್ರ ಮೇಲೆ ಬ್ಯಾಕ್ ಪಾರ್ಟ್ ನ ಹೀಗೆ ಉಲ್ಟಾ ಇಟ್ಕೊಂಡು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ನಂತರ ಸ್ಲೀವ್ ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಸ್ಲೀವ್ ನ ಇಟ್ಕೊಂಡಿದ್ದೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಇಟ್ಕೊಂಡಿದ್ದೀನಿ. ನಂತರ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಲೀವ್ ನ ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ ನ ನಾನು ಇಲ್ಲಿ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸ್ಲೀವ್ ನು ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಕುರ್ತಿಗೆ ಸ್ಲೀವ್ ಅಟ್ಯಾಚ್ ಆಗಿದೆ. ನಂತರ ಸೈಡ್ ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಹಿಪ್ ಮೆಜರ್ಮೆಂಟ್ ವರೆಗೆ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸೈಡ್ ನ ಕೂಡ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇಲ್ಲಿಂದ ಮುಂದೆ ಸೈಡ್ ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಸೈಡ್ ಸ್ಟಿಚಿಂಗ್ ವಿಡಿಯೋನ ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕಡೆ ಸೈಡ್ ನ ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ನಂತರ ಬಾಟಮ್ ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ತರ ಕಾಟನ್ ಕುರ್ತಿನ ಸಿಂಪಲ್ ಆಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಬಿಗಿನರ್ಸ್ಗೆ ಅಂತ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ಈ ವಿಡಿಯೋಗೆ ಪೇರ್ ಆಗಿ ಟ್ರೌಸರ್ ಪ್ಯಾಂಟ್ನ ಕೂಡ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ಕೂಡ ಹೋಗಿ ನೋಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.